नमस्कार। हावेरी जिला छात्रा के विद्यार्थियों को नमस्कार। मैं डॉक्टर भाग्या एम कपूर, एसजेएम महिला कॉलेज रानीबेन्नूर। मैं यहाँ पर आज प्रथम पीयूसी तृतीय सोपान कहानी को लेकर आपके सामने आई हूँ। तो कहानी का नाम है खून का रिश्ता। जो लेखक हैं डॉक्टर भीष्म साहनी। ಭೀಷ್ಮ ಸಾಹನಿ ಅವರು ಬರೆದಿರ್ತಕ್ಕಂತ ಖೂನ್ ಕಾ ರಿಶ್ತಾ, ಖೂನ್ ಅಂದ್ರೆ ರಕ್ತ, ರಿಶ್ತಾ ಅಂದ್ರೆ ಸಂಬಂಧ, ರಕ್ತ ಸಂಬಂಧದ ಬಗ್ಗೆ ಲೇಖಕರು ಈ ಕಹಾನಿಯನ್ನ ತುಂಬಾ ಸರಳವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಇದನ್ನ ನಾವೀಗ ಸಂಕ್ಷಿಪ್ತ ಪರಿಚಯ ನಿಮ್ಮ ಮುಂದೆ ಇದರ ಒಂದು ಕಹಾನಿಯ ಒಂದು ಉದ್ದೇಶ ಹೇಳ್ತೇನೆ. ಈ ಕಹಾನಿಯಲ್ಲಿ ಬರ್ತಕ್ಕಂತ ಪಾತ್ರಗಳು ಈ ರೀತಿಯಾಗಿದೆ. मंगल सेन, वीरजी, मनोरमा, जो संतू इस घर का नौकर है, तो वीरजी के माता पिता बाबूजी और माता। तो इस कहानी का उद्देश्य है सगाई का चित्रण किया गया है। खून का रिश्ता इस कहानी का उद्देश्य है सगाई का चित्रण। जो सगाई किसका हो रहा है? जो वीरजी का। वीरजी प्रभा के साथ सगाई करता है, लेकिन उनका बहन है मनोरमा, जो चाचा जो है मंगल सेन। सो ಇಲ್ಲಿ ಬರ್ತಕ್ಕಂತ ಪಾತ್ರದ ಹೆಸರು ಮಂಗಲ್ ಸೇನ್, ಬಾಬೂಜಿ, ಮನೋರಮಾ, ಪ್ರಭಾ, ಸಂತು, उसके बाद मनोरमा और नौकर. सो ಇಷ್ಟು ಪಾತ್ರಗಳು ಬರ್ತವೆ. ಈ ಕಹಾನಿಯ ಮೇನ್ ಉದ್ದೇಶ ಏನಂದ್ರೆ ನಿಶ್ಚಿತಾರ್ಥ. वीरजी ಈ ಕಹಾನಿಯಲ್ಲಿ ಪ್ರಮುಖ ಪಾತ್ರ ಇರುತ್ತೆ. ಈ ಕಹಾನಿಯಲ್ಲಿ ಅವ್ರ ಉದ್ದೇಶ ಏನಂದ್ರೆ ₹1,000 ₹1 ನಾಲ್ಕಾಣೆಯಲ್ಲಿ ಮದುವೆ ನಿಶ್ಚಿತಾರ್ಥನ ಮುಗಿಸ್ಬೇಕು ಅಂತ ಅವ್ರ ಆಸೆ. ಸೊ ಇಲ್ಲಿ वीरजी ಮದುವೆ ಆಗ್ತಕ್ಕಂತ ಹುಡುಗಿ ಹೆಸರು ಪ್ರಭಾ, ಇವರ ತಂಗಿ ಮನೋರಮಾ, ತಂದೆ ಬಾಬೂಜಿ ಮತ್ತು ತಾಯಿ ಇವರ ಚಿಕ್ಕಪ್ಪ ಮಂಗಲ್ ಸೇನ್. ಸೊ ಈ ಒಂದು ಪೂರ್ತಿ ಪಾತ್ರವನ್ನ ಇಟ್ಟುಕೊಂಡು ಈ ಕಹಾನಿಯನ್ನ ಭೀಷ್ಮ ಸಾಹನಿಯರು ತುಂಬಾ ಸರಳವಾಗಿ ಹೇಳಿದ್ದಾರೆ. ಈಗ ಸಮಯದ ಅಭಾವ ಇರೋದ್ರಿಂದ ನಾನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇದರ ಕಹಾನಿಯ ಉದ್ದೇಶ ಸಾರಾಂಶವನ್ನ ಹೇಳ್ತೇನೆ. भीष्म साहनी और परिचय। हिंदी साहित्य कांश के भीष्म साहनी का नाम बड़े आदर से लिया जाता है। आपका जन्म 8 अगस्त 1915 ईस्वी रावलपिंडी में भीष्म साहनी जी का जन्म हुआ और आपकी मृत्यु 11 जुलाई 2003 में इनका मृत्यु हुआ। इस कहानी का उद्देश्य इस प्रकार होता है। प्रस्तुत कहानी में भीष्म साहनी ने सगाई की रस्म, रिश्तेदारों की अहमियत, वीरजी का ₹1,000 में सगाई होना, ₹1,000 ನಾಲ್ಕಾಣೆಯಲ್ಲಿ ಈ ಮದುವೆ ನಿಶ್ಚಿತಾರ್ಥ ಅಂತ ಮುಗಿಬೇಕು. ಜೊತೆಗೆ मंगल सेन को अपनी हैसियत पर नाजा होना, मंगल सेन को अंततः सगाई में ले जाना, ಅತಿಥಿ ಸತ್ಕಾರ ಮಾಡಬೇಕು, ಮಂಗಲ್ ಸೇನ್ಗೆ ನಿಶ್ಚಿತಾರ್ಥದ ಮನೆಗೆ ಕರ್ಕೊಂಡು ಹೋಗೋದು. ಜೊತೆಗೆ एक चम्मच का खो जाना, वीरजी का क्रोध प्रकट करना. ಈ ಒಂದು ನಿಶ್ಚಿತಾರ್ಥಕ್ಕೆ ಹೋದಾಗ ಒಂದು ಬೆಳ್ಳಿ ಚಮಚ ಕಳುವಾಗಿರುತ್ತದೆ. ಆ ಚಮಚದ ಅಪವಾದ ಮಂಗಲ್ ಸೇನ್ ಮೇಲೆ ಬರುತ್ತೆ. ಹೇಗೆ ಬರುತ್ತೆ ಅನ್ನೋದ್ರ ಮುಂದೆ ಈ ಒಂದು ಸಾರಾಂಶದಲ್ಲಿ ನಿಮಗೆ ಗೊತ್ತಾಗುತ್ತೆ. प्रभा की बाही द्वारा चमचा का वापस लाकर देना आदि घटना का सजीव चित्रण प्रस्तुत किया गया है. ಆ ಕಳತಕ್ಕಂತ ಚಮಚ वीरजी ಮದುವೆ ಆಗಿರ್ತಕ್ಕಂತ ಹುಡುಗಿ, ಅವಳ ಹೆಂಡತಿ ಅಂದ್ರೆ ಪ್ರಭಾ, ಇವಳ ತಮ್ಮನ ಮುಖಾಂತರ ಆ ಕಳೆದು ಹೋದ ಚಮಚ ಮತ್ತೆ ಅವ್ರ ಮನೆಗೆ ಬಂದು ಸಿಗುತ್ತದೆ. ಈ ಒಂದು ಕಹಾನಿಯ ಇದು ಇಷ್ಟು ಪಾತ್ರ, ಇದರ ಮುಖ್ಯ ಉದ್ದೇಶಗಳು. ಈಗ ಇದರ ಒಂದು ಸಾರಾಂಶ ಈ ರೀತಿಯಾಗಿದೆ. अब हम इस कहानी का संक्षिप्त में आपके सामने सारांश बताने जा रहे हैं, क्योंकि समय के अभाव है. खाट की पार्टी पर बैठा चाचा मंगल सेन हाथ में चीलम था में सपने देख रहा था. उसने देखा वहां समधियों के घर में बैठा वीरजी की सगाई हो रही है. उसकी पगड़ी पर केसर की छींट है और हाथ में दूध का गिलास है, जिसे वहां घूंट घूंट करके पी रहा है. दूध पीते हुए कभी बादामी पिस्ता गिर जाते हैं. बाबूजी पास खड़े समधियों को उसका परिचय दे रहा था. यहाँ मेरा चाचा का छोटा भाई है. बीच में से किसी ने आकर मंगल सेन से पूछता है, चाचा जी और थोड़ा दूध लाओ कहकर और थोड़ा. ಅವಾಗ ಸಗಾಯಿ ಕನಸನ್ನ ಕಾಣ್ತಾ ಇದ್ದಾನೆ. ಇವತ್ತು ಸಂಜೆ ತನ್ನ ಅಣ್ಣನ ಮಗನಾದ वीरಜಿಯ ಒಂದು ನಿಶ್ಚಿತಾರ್ಥ ಇದೆ. ಸಾಯಂಕಾಲ 4 ಗಂಟೆಗೆ ಇವ್ನು ಬೆಳಗಿನ ಜಾವನೇ वीरಜಿ ಮಂಚದ ಮೇಲೆ ಕುಳ್ಕೊಂಡು ಕನಸನ್ನ ಕಾಣ್ತಾ ಇದ್ದಾನೆ. ಇವ್ರು ಬೀಗರ ಮನೆ ಹೋಗಿದ್ದಾರೆ. ಬೀಗರ ಮನೆಯಲ್ಲಿ ತುಂಬಾ ಇವ್ರಿಗೆ ಗೌರವ ಕೊಡ್ತಾ ಇದ್ದಾರೆ. ಇವ್ರ ಅಣ್ಣ ಬಾಬೂಜಿ ಎಲ್ಲ ಬೀಗರ ಜೊತೆಗೆ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಅಲ್ಲಿ ಆ ಪರಿಚಯ ಜೊತೆಗೆ ಇವರಿಗೆ ಬಹಳಷ್ಟು ಅತಿಥಿ ಸತ್ಕಾರ ನಡೀತಾ ಇದೆ. ಹೇಗಂದ್ರೆ ಒಬ್ಬೊಬ್ಬರೇ ಬರ್ತಾರೆ, ಅವರಿಗೆ ದೂದು, ಹಾಲು, ಹಣ್ಣು, ಆಮೇಲೆ ಪಿಸ್ತಾ, ಕಾಫಿ, ಈ ರೀತಿ ಒಬ್ಬರಿಂದ ಒಬ್ರು ಅವ್ರಿಗೆ ಉಪಚಾರ ಮಾಡ್ತಾ ಇದ್ದಾರೆ. ಮತ್ತೊಬ್ಬನೇ ಬಂದು ಇನ್ನೊಂದು ಗ್ಲಾಸ್ ಕೊಡ್ಲಿ ಅಂತ ಮಂಗಲ್ ಸೇನ್ಗೆ ಕೇಳಿದಾಗ ಮಂಗಲ್ ಸೇನ್ ಆಗ್ಬಹುದು, ನೀವು ಇಷ್ಟು ಪ್ರೀತಿಯಿಂದ ಕೇಳ್ತಾ ಇದ್ದೀರಾ ಅಂದ್ರೆ ಇನ್ನೊಂದು ಹಾಫ್ ಗ್ಲಾಸ್ ತಗೊಂಡ್ಬರ್ರಿ ಅಂತ ಹೇಳಿ ಕೇಳ್ತಾನೆ. ಅವಾಗ ಅವನ ಹಾಲನ್ನು ಕುಡಿದು ನಂತರ ಹೇಳ್ತಾನೆ, ಆ ಗ್ಲಾಸ್ ಪೂರ್ತಿ ಹಾಲು ಕುಡಿದ ಮೇಲೆ ಆ ಗ್ಲಾಸಿನ ಕೆಳಗಡೆ ಉಳಿದಿರ್ತಕ್ಕಂಥ ಬಾದಾಮಿ ಸಕ್ರಿಯನ್ನ
ತರ್ಜನ್ನಿಸೆ, ಈ ಒಂದು ಬೆರಳಕ್ಕಿಂತ ಪಕ್ಕದಲ್ಲಿ ಬೆರಳಿಂದ ಆ ಗ್ಲಾಸ್ ಅನ್ನ ಹೀಗೆ ಹೀಗೆ ಅದನ್ನ ನೆಕ್ತಾ ನೆಕ್ತಾ ಅದನ್ನ ಆ ಕನಸನ್ನ ಕಾಣ್ತಾ ಇದ್ದಾನೆ. ಇತನೆ ಮೇ ಸೆ ಬೀಚ್ ಮೇ ಸಂತು ಆಕರ್ ಬಾಬೂಜಿ ಅಂತ ಹೇಳಿ ಚಾಚಾಜಿ ಅಂತ ಹೇಳಿ ಮಂಗಲ್ ಸೇನ್ಗೆ ಹೇಳಿದ್ರು. ಅವಾಗ ಕನಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತ. ಆ ಕನಸನ್ನ ಭಂಗ ಮಾಡಿದವರು ಯಾರು? ಸಂತು. तो यहाँ पर मंगल सेन जी सपने देख रहे थे, तो बीच में संतु आकर उस सपने को भंग कर दिया। तो मंगल सेन जी कहते हैं, चाचा मंगल सेन बदन में सिर से पांव तक लर्जिश हुई, पर यहाँ सोचकर कि संतु खिलवाड़ कर रहा था, बड़ों के साथ मजाक नहीं करा संतु, मुझे नहीं ले जाएंगे तो क्या तुम्हें ले जाएंगे, ದೊಡ್ಡೋರ್ ಜೊತೆಗೆ ನೀನು ಮಜಾಕ್ ಮಾಡಬೇಡ, ಯಾಕಂದ್ರೆ ನಾನ್ ಈ ಮನೇಲಿ ರಕ್ತ ಸಂಬಂಧಿ, ನನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಯಾರು ಕರ್ಕೊಂಡು ಹೋಗ್ತಾರೆ. तो मंगल सेन ಗೆ ತುಂಬಾ ಸಿಟ್ಟು ಬಂತು. चाचा लगा लो शर्त, 2 रुपए की शर्त लगती है. चाचा, जो संतु ने मंगल सेन को इस प्रकार शर्त देता है कि सिर्फ 2 रुपए, ಚಾಚಾ ಲಗಾಲೋ ಶರ್ತ್ 2 ರೂಪಾಯಿ. ಸೊ ಇಲ್ಲಿ ಸಂತು, ನಾ 2 ರೂಪಾಯಿ ಬೆಟ್ ಕಟ್ತೇನಿ, ಅದ್ ನಿನಗೆ ಕರ್ಕೊಂಡು ಹೋಗೋದಿಲ್ಲ, ನೀ ಸುಮ್ನೆ ಕನಸನ್ನ ಕಾಣ್ಬೇಡ ಅಂತ ಹೇಳಿ ಮಂಗಲ್ ಸೇನಿಗೆ ಮನೆ ಕೆಲಸದಲ್ಲಿರ್ತಕ್ಕಂತ ನೌಕರ್ ಸಂತು ಮಂಗಲ್ ಸೇನಿಗೆ ಹೇಳ್ತಾನೆ. ಮಂಗಲ್ ಸೇನಿಗೆ ತುಂಬಾ ಬೇಸರ ಆಯ್ತು. ಬಸ್ ಬಕ್ ಬಕ್ ನಹಿ ಕರ್ ಜಾ ಅಪ್ನಾ ಕಾಮ್ ಕರ್, ನೀನು ನನಗೆ ಕರ್ಕೊಂಡು ಹೋಗ್ತಾರೆ, ಏನು ಕನಸು ಕಾಣ್ಬೇಡ, ನೀನ್ ನಿನ್ ಕೆಲಸ ಮಾಡು ಅಂತ ಹೇಳಿ ಮಂಗಲ್ ಸೇನ್ ಸಂತುಗೆ ಹೇಳ್ದ. मैंने कहा दिया माँ मेरी सगाई 1.25 रुपए में होगी और केवल बाबूजी सगाई डलवाने जाएंगे. तो यहाँ पर नीचे रसोई घर में यहाँ पर बात चल रही थी कि विरजी को सगाई की बात चल रही थी. वहां पर ವಿರ್ಜಿ ने अपनी माँ से कहते हैं, सिर्फ 1.25 रुपए में, ಕೇವಲ 1 ರೂಪಾಯಿ ನಲಕಾಣೆಗೆ ನನ್ನ ಸಗಾಯಿ ಮುಗಿಬೇಕು, ಹಾಗಾಗಿ ನೀವು ಇದನ್ನ ಹೆಚ್ಚಿಗೆ ಇದ್ರ ಮೇಲೆ ತಗೋಬಾರ್ದು ಅಂತ ಹೇಳಿ ವಿರ್ಜಿ ತಂದೆ ತಾಯಿ ಮುಂದೆ ಹೇಳ್ತಾ ಇದ್ದಾನೆ. तो वहां पर सुनो बेटा, न तुम्हारी बात न मेरी, बाबूजी बोले केवल 5 या 7 समझी लेकर जाएंगे. ತಂದೆ ಏನ್ ಹೇಳ್ತಾರೋ ಹಾಗೆ ಕೇಳೋಣ, 5-6 ಜನರನ್ನ ನಾವು ಕರ್ಕೊಂಡು ಸಂಬಂಧಿಕರ ಮನೆಗೆ ನಿಶ್ಚಿತಾರ್ಥ ಕರ್ಕೊಂಡು ಹೋಗೋಣ ಅಂತ ತಾಯಿ ತನ್ನ ಮಗನ ಹತ್ರ ಅಂದ್ರೆ ವಿರ್ಜಿ ಕಡೆ ತಾಯಿ ಹೇಳ್ತಾ ಇದ್ದಾರೆ. तो यहाँ पर वीर मंगल सेन जी का मैं छोटा सा परिचय देना चाहती हूँ. 50 बरस की उम्र में मंगल सेन के बदन में सभी चूल्हे ढील पड़ गए. जब चलता तो उचक उचक कर हिचकिले खाता हुआ, और जब सीढ़ियां चढ़ता तो पांव घसीट कर बार बार छड़ी टकराते हुआ, क्योंकि यहाँ पर खाकी पगड़ी पहनता है. मंगल सेन को अपनी हौसियत पर बड़ा नाजा था. किसी जमाने में फौज में रहता था. ಮಂಗಲ್ ಸೇನ್ಗೆ 50 ವರ್ಷ ಆಗಿತ್ತು, ತುಂಬಾ ಬಡವನಾಗಿದ್ದ, ಕೈ ಕಾಲಿಗೆ ಶಕ್ತಿ ಇರಲಿಲ್ಲ, ಕುಂಟ ಒಂದೊಂದೇ ಮೆಟ್ಲಲ್ಲಿ ಕಾಲನ್ನು ಇಳಿಸ್ತಾ ಇದ್ದ. ಮಂಗಲ್ ಸೇನ್ ಅವರು ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು. ಇವರು ಖಾಕಿ ರಂಗ್ ಅಂದ್ರೆ ಸರ್ಕಾರದ ರಂಗ್ ಅಂತ ಹೇಳ್ತಾರೆ. ಸಣ್ಣ ಸಣ್ಣ ಕಾನ್ಸ್ಟೇಬಲ್ ಇಂದ ಹಿಡಿದು PSI SP ವರ್ಗೂ ಸಹಿತ ಖಾಕಿ ರಂಗನ್ನ ಹಾಕೊಂಡು ಇವರು ಖಾಕಿ ರಂಗ ಸರ್ಕಾರದ ರಂಗ್ ಅಂತೇಳಿ ಹೇಳ್ತಾರೆ. भोजाई जी आप रोटियां सेक रही हैं, नौकरों होते हुए भी. ಮೇಲಿಂದ ರಸೋಯಿಗರ ಅಡಿಗೆ ಮನೆಗೆ ಮಂಗಲ್ ಸೇನ್ ಬಂದ. ಹಾಗಾದ್ರೆ ವೀರ್ಜಿ ಬಂದಿದ್ದಾನೆ, ಏನೇನ್ ವಿಷಯ ನಡಿಬಹುದು, ಸಾಯಂಕಾಲ ನಾವು ಸಂಗಾಯಿಗೆ ನಿಶ್ಚಿತಾರ್ಥಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ವಿಷಯ ಬಂತು. ಅವಾಗ ಮಂಗಲ್ ಸೇನ್ ಮಾಡಿ ಮೇಲಿಂದ ಕೆಳಗಡೆ ಇಡುದು ಅಡಿಗೆ ರೂಮಿಗೆ ಬಂದ್ರೆ ವೀರ್ಜಿ ಪಕ್ಕದಲ್ಲಿ ಇನ್ನೊಂದು ಸೈಡ್ ಅಲ್ಲಿ ತಂಗಿ ಮನೋರಮ, ಇಬ್ರು ಅಣ್ಣ ತಂಗಿ ಒಂದೇ ತಾಟಲ್ಲಿ ಕುತ್ಕೊಂಡು ಊಟವನ್ನ ಮಾಡ್ತಾ ಇದ್ದಾರೆ. सो यहाँ पर बताते हैं कि उठकर चाचा जी को नमस्कार कर बेटा पाय लागन कर. तो ಇಲ್ಲಿ ತನ್ನ ಅಣ್ಣನ ಹೆಂಡತಿ ಆಗಿರ್ತಕ್ಕಂಥವಳು ತನ್ನ ವಿರ್ಜಿ ಮತ್ತು ಮನೋರಮಗೆ ಚಾಚಾ ಚಿಕ್ಕಪ್ಪ ಬರ್ತಾ ಇದ್ದಾನೆ, ನಮಸ್ಕಾರ ಮಾಡ್ರಿ ಅಂತ ಹೇಳಿ ಹೇಳಿದ್ರು. तो भैया इतने में बाबूजी ने कहा कि मंगल सेन जो रामदास घर का किराया नहीं दिया कहाँ है वो ಅಂತ ಕೇಳಿದಾಗ ಮಂಗಲ್ ಸೇನ್ ಹೇಳ್ದ, ಇಲ್ಲ ಅವನ್ ಬಾಡಿಗೆ ಕೊಟ್ಟಿಲ್ಲ, ನಾನು ಯಾವಾಗ ಹೋಗ್ತಾನೋ ಅವಾಗ ಮನೆಯಿಂದ ಹೊರಗಿರ್ತಾನೆ ಅಂತ ಹೇಳಿ. तो बाबूजी ने कहते हैं कि 6 महीने का किराया उस पर चढ़ गया, तू करता क्या रहता है. 6 ತಿಂಗಳದ್ದು ರಾಮದಾಸ್ ಬಾಬೂಜಿ ಅವ್ರ ಮನೆಯಲ್ಲಿ ಇದ್ದಾನೆ, 6 ತಿಂಗಳದ್ದು ಬಾಡಿಗೆ ಅವನು ಕೊಟ್ಟಿಲ್ಲ. ಆ ಕಾರಣದಿಂದ ಬಾಬೂಜಿ ಮಂಗಲ್ ಸೇನ್ ಮೇಲೆ ಸಿಟ್ಟು ಮಾಡ್ತಾನೆ, ಯಾವಾಗ್ಲೂ ಇವನು ಕಾಮಚೋರ್ ಇದ್ದಾನೆ, ಯಾವ ಕೆಲಸನೂ ಮಾಡೋದಿಲ್ಲ, 6 ತಿಂಗಳಾಯ್ತು ಮನೆಯಲ್ಲೇ ಇದ್ರು ಸಹಿತ ಇವನು ಆ ಬಾಡಿಗೆಯನ್ನ ಕೊಟ್ಟಿಲ್ಲ ಅಂತ ಹೇಳಿ. तो यहाँ पर बहुत गुस्सा आता है. तो बाद में मंगल सेन खाना खा चुका है, मंगल सेन खाना खा चुका, उठते हुए हंसकर बोला, तो 4 बजे चलेंगे ना सगाई डलवाने. ಅಣ್ಣ ಊಟ ಆಯ್ತು, ನಂದು ಆಯ್ತು, ಈಗ ಸಮಯದ ಕಡಿಮೆ ಇದೆ, ನಾವು 4 ಗಂಟೆ ಆಯ್ತು, ಈಗ ವಿರ್ಜಿ ನಿಶ್ಚಿತಾರ್ಥಕ್ಕೆ ಹೋಗೋಣ ಅಂತ ಹೇಳಿ ಅಣ್ಣನಿಗೆ ತಮ್ಮ ಮಂಗಲ್ ಸೇನ್ ಕೇಳ್ದ. चाचा तू जा अपना काम देख, जो जरूरत हुई तो तुमने बुला लेंगे बाबूजी. सो ಇಲ್ಲಿ ಎಲ್ಲರೂ ಮುಂದೆ ಅಣ್ಣ ಮಂಗಲ್ ಸೇನನಿಗೆ ಬೈತಾ ಇದ್ದಾನೆ, ನೀನು ಸಮಯ ಇದ್ರೆ ನಾನು ನಿನ್ನ ಕರೀತೇನೆ, ಹಾಗಾಗಿ ನೀನು ಊಟ ಮಾಡಿದ್ಯಾ, ಹೋಗಿ ಮೇಲೆ ಕುತ್ಕೋ, ನಾನು ಆಮೇಲೆ ನಿನ್ನ ಕರೀತೇನೆ ಅಂತ ಹೇಳಿ. ಅವಾಗ
तन्ना अतिगे बेजर भोजाई जी देखो जी, नौकरों के सामने मंगल सेन की इज्जत आबारू का कुछ तो ख्याल रख करो, आखिरी तो खून का रिश्ता है. अतिगे ಸಿಟ್ಟು ಬಂತು. ಏನೇ ಆದ್ರೂ ಅವ್ರು ನಮ್ಮ ರಕ್ತ ಸಂಬಂಧ, ವಿಶ್ವದಲ್ಲಿ ಎಲ್ಲ ಸಂಬಂಧಕ್ಕಿಂತ ಶ್ರೇಷ್ಠವಾದ ಸಂಬಂಧ ರಕ್ತ ಸಂಬಂಧ. ಹಾಗಾಗಿ ಮಂಗಲ್ ಸೇನಿಗೆ ಎಲ್ಲರ ನೌಕರರ ಮುಂದೆ ಬೇಸರವಾಯಿತು. ಹಾಗಾಗಿ ನೀವು ಹೇಳ್ರಿ ನಿಮ್ ತಮ್ಮ, ಅದ್ರಲ್ಲೂ ಮೇಲಾಗಿ ಅವನು ನಮ್ಮ ರಕ್ತ ಸಂಬಂಧ, ಅವ್ರು ಬಿಟ್ಟು ನಾವ್ ಯಾರು ಕರ್ಕೊಂಡು ಹೋಗೋಣ. ಹಾಗಾಗಿ ಕೆಲಸಗಾರನ ಮುಂದೆ ಕರ್ಕೊಂಡು ಹೋಗ್ತಿರೋ ಬಿಡ್ತಿರೋ ಸೆಕೆಂಡ್ರಿ. ಹಾಗಾಗಿ ನೀವು ಅವನಿಗೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಿ ಕೆಲಸದವರ ಮುಂದೆ ಬೈಬಾರ್ದಿತ್ತು. ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಹೇಳಿ. ಅವಾಗ मैंने कहा दिया पिताजी आप अकेले जाइए. वीर सिंह ಹೇಳ್ತಾನೆ आप अकेले जाइए लेकिन सगाई ₹1.25 में होना चाहिए. ನೀವು ಒಬ್ಬರೇ ಹೋಗ್ಬೇಕು. ನನ್ನ ನಿಶ್ಚಿತಾರ್ಥ ₹1 ನಾಲ್ಕಾಣೆಗೆ ಹೋಗ್ಬೇಕು. ಈಗಿನ ಕಾಲದಲ್ಲಿ ₹1 ನಾಲ್ಕಾಣೆಯಲ್ಲಿ ಅವಾಗಿನ ಕಾಲದಲ್ಲಿ ಇತ್ತು. ಎಲ್ಲಾ ಮಕ್ಕಳು ಬಹಳಷ್ಟು ಖರ್ಚಾಗಿ ಧೂಮ್ ಧಾಮಾಗಿ ಕೋಟಿ ಗಂಟ್ಲೆ ಖರ್ಚು ಮಾಡಿ ಮದುವೆ ಮಾಡ್ಬೇಕಂದ್ರೆ ನಮ್ಮ ಭೀಷ್ಮ ಸಹಾನಿಯವರು ನಮ್ಮ ವೀರ್ಸಿಗೆ ಕೇವಲ ₹1 ನಾಲ್ಕಾಣೆಗೆ ಮದುವೆಯನ್ನ ಮುಗಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ತಂದೆ ತಾಯಿಗೆ ಇದಕ್ಕಿಂತ ಖುಷಿ ಯಾವುದಿದೆ? ಮಗ ಹೇಗ ಹೇಳ್ತಾನೋ ಹಾಗೆ ನಾವು ಕೇಳ್ಬೇಕು ಅಂತ ಹೇಳಿ ಇಲ್ಲಿ ತಂದೆ ಆಸೆ ಪಡ್ತಾ ಇದ್ದಾನೆ. ಆದ್ರೆ ಮಗ ಹೇಳೋದೇನಂದ್ರೆ ಒಬ್ರೇ ಹೋಗ್ಬೇಕು. ಹಾಗಾದ್ರೆ ಸಮಯ ಏನಾದ್ರೂ ಅವಶ್ಯಕತೆ ಬಂತಂದ್ರೆ ವೀರಜಿ ಹೇಳ್ತಾನೆ, चाचा मंगल सेन गरीब है इसलिए उसके साथ ऐसा बुरा व्यवहार किया जाता है, अब उसे खल रही है. ಕೋನ್ ಅಂತ ಹೇಳಿ ಮಂಗಲ್ ಸೇನೆ ಕರ್ಕೊಂಡು ಹೋಗ್ಬೇಕು, ಬೇರೆಯವ್ರು ಯಾರು ಬೇಡ. ಹಾಗಾದ್ರೆ ನಮ್ಮ ಮನೇಲಿ ಒಬ್ರು ಇದಾರೆ, ನಮ್ ಚಿಕ್ಕಪ್ಪ ವೀರ್ಜಿಗೆ ಚಿಕ್ಕಪ್ಪ ಮಂಗಲ್ ಸೇನೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಖುಷಿ ಆಯ್ತು. ತನ್ನ ತಾಯಿ ಬಾಬೂಜಿ ಹೆಂಡತಿ ಸಂತು ನೀ ಹೋಗಿ मंगल सेन के तैयाराग्ली ಕೇಳು, ಅವರಿಗೆ सगाई ಕರ್ಕೊಂಡು ಹೋಗೋಣ. तो संतु ने जाकर मंगल सेन से कहने लगा, माँ जी ने कहा. तो मंगल सेन तैयार होकर ऊपर से नीचे आ रहे थे सगाई डलवाने के लिए. यहाँ सूरत लेकर समधियों के घर जाएगा. घंटा भर बाद में मंगल सेन तैयार होकर हो रहा था. आंगन में आया तो माँ जी का दिल बैठ गया, क्योंकि उसके पास एक अच्छी सी ठीक तरफ से कपड़े भी नहीं है. मैली कमीजे, ऊपर खाकी फौजी कोट जिसके धागे निकल रहे थे, और नीचे धरीज पैजाम का मोटे मोटे काले बूट. ಸೊ ಈ ರೀತಿ ಒಂದು ಕೊಳಕಾದ ಒಂದು ಬಟ್ಟೆ ಜೊತೆ ಪೈಜಾಮು ಹಳೇದಾಗಿದೆ. ಈ ತರ ನಾವು ಡ್ರೆಸ್ ಹಾಕಿರೋ ಕರ್ಕೊಂಡು ಹೋದ್ರೆ ನಿಜವಾಗ್ಲೂ ಸಂಬಂಧಿಕರು ಬೇಸರವಾಗ್ತಾರೆ. ಇವ್ರ ಹತ್ರ ಒಂದು ಸರಿಯಾದ ಒಂದು ಬಟ್ಟೆನೇ ಇಲ್ಲ, ಮಂಗಲ್ ಸೇನ ಬಡವರ ಇರೋದು, ಒಳ್ಳೆ ಬಟ್ಟೆನೇ ಇಲ್ಲ ಅಂತ ಹೇಳಿ ತನ್ನ ಅತ್ತಿಗೆಗೆ ಬಹಳ ಬೇಜಾರಾಯಿತು. तब भोजाई जी ने मनोरमा से कहती है कि अलमारी में जाकर पैजाम निकाला, भाई का पैजाम लेकर आ. अबागा फिर बाबूजी के कमरे में और मुंह करके बोले, सुनती हो जी, अपनी एक पगड़ी इधर भेज देना, मंगल सेन के पास ठीक ढंग से पगड़ी भी नहीं है. ತನ್ನ ಬಾಬೂಜಿ ಹೇಳಿ, ನಿಮ್ ಕಡೆ ಒಂದ್ ಒಳ್ಳೆ ಬಟ್ಟೆ ಇದ್ರೆ ಕೊಡ್ರಿ, ಮಂಗಲ್ ಸೇನ್ ಕಡೆ ಒಂದು ಬಟ್ಟೆ ಇಲ್ಲ, ನಾವು ಇವತ್ತು ಸಾಯಂಕಾಲ ಅವ್ರಿಗೂ ಕರ್ಕೊಂಡು ಹೋಗ್ಬೇಕಂತಿದ್ದೇವೆ. ಅದರಲ್ಲೂ ಮೇಲೆ ನಮ್ ರಕ್ತ ಸಂಬಂಧಿಕರೇ, ಬೀಗರ ಮನೆಯಲ್ಲಿ ಒಂದ್ ಒಳ್ಳೆ ಬಟ್ಟೆ ಇಲ್ಲ ಅಂತಂದ್ರೆ ಏನ್ ಅನ್ಕೋತಾರೆ, ನಿಮ್ದು ಒಂದ್ ಜೊತೆ ಬಟ್ಟೆ ಕೊಡ್ರಿ, ಮಂಗಲ್ ಸೇನ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮಂಗಲ್ ಸೇನನಿಗೆ ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಕರ್ಕೊಂಡು ಹೋದ್ರು. ಮಂಗಲ್ ಸೇನ್ ಕಾ ಸ್ವಪ್ನ ಸಚ್ ಸಾಕಾರ ಹೋಗ್ಬಿಟ್ಟ. ಇವರು ಬೆಳಿಗ್ಗೆ ಕನಸನ್ನ ಕಾಣ್ತಾ ಇದ್ರು, ಆ ಕನಸಲ್ಲಿ ಸಂತು ಬಂದು ಕರ್ಕೊಂಡು ಹೋಗೋದಿಲ್ಲ ಅಂತಿದ್ರು. ಈಗ ಆ ಕನಸು ನೆರವೇರೋ ಕಾಲ ಬಂತು. ಹಾಗಾದ್ರೆ ಮಂಗಲ್ ಸೇನ್ ಈಗ ಬಹಳ ಖುಷಿಯಾಗಿದ್ದಾನೆ. ಕನಸಲ್ಲಿ ಯಾವ ರೀತಿ ಅವನಿಗೆ ಸತ್ಕಾರ ಮಾಡಿದ್ರು, ಅದೇ ಗ್ಲಾಸ್, ಅದೇ ಹಾಲು, ಅದೇ ಬಾದಾಮಿ, ಅದೇ ಕೇಸರಿ ರುಮಾಲು, ಅದೇ ಜನಗಳು ಅವನಿಗೆ ಆಜು ಬಾಜು ನಿಂತ್ಕೊಂಡು ಇಷ್ಟೊಂದು ಸತ್ಕಾರ ಅವ್ರಿಗೆ ಮಾಡ್ತಾ ಇದ್ದಾರೆ. ಈಗ ಅವನ ಕನಸು ನಿಜವಾಗ್ಲೂ ನೆನ್ಸಾಯ್ತು. मंगल सेन का स्वप्न सचमुच साकार हो उठा. समधियों के घर में उसके यहाँ आवागत हुई. मंगल सेन आराम कुर्सी पर बैठा था. पीछे आदमी ने खड़ा पंखा जला रहे थे, पीछे हाथ बांधे घूम रहे थे. एक आदमी ने सचमुच झुक कर बोला, और दूध लाओ चाचा जी, थोड़ा सा लाओ. ಸೇಮ್ ಕನಸಲ್ಲಿ ಯಾವ ರೀತಿ ಬಂತು ಅದೇ ರೀತಿ ಇವರು ಮತ್ತೊಂದು ಗ್ಲಾಸ್ ತಗೊಂಬಾ ಅಂತಂದ್ರು. ಜವಾಬ್ में मंगल सेन ने कहा, हाँ आधा ग्लास तಗೊಂಬರ್ರಿ ಅಂತ ಹೇಳಿ. समधियों के घर में इसी सज धज की मंगल सेन ढंग से रह गया, और उसका सिर हवा में तैरने लगा. आवाज ऊंची करके बोला, आपकी लड़की कहाँ तक पढ़ी है? हमारा बेटा तो एमए पास हुआ, तो आपकी कृपा से हमारी बेटी भी बीए पास करी है. ಸೊ ನಿಮ್ ಹುಡುಗ ಏನ್ ಕಲ್ತಿದ್ದಾನೆ? ನಮ್ ಹುಡುಗ ಎಮ್ಮೆ, ನಿಮ್ ಹುಡುಗಿ ಏನ್ ಕಲ್ತಿದ್ದಾರೆ? ಬಿಎ. ಹಾಗಾಗಿ ನಿಮ್ಮ ಹುಡುಗಿಗೆ ಅಡಿಗೆ ಮಾಡಕ್ ಏನಾದ್ರು ಬರುತ್ತಾ ಅಥವಾ ಹಾಡು ಹೇಳ್ತಾಳ ಅಂತ ಕೇಳಿದಾಗ, ಇಲ್ಲ ನಮ್ಮ ಹುಡುಗಿ ಎಲ್ಲ ಕೆಲಸ ಮಾಡ್ತಾಳೆ ಅಂತ ಹೇಳಿ ಮಂಗಲ್ ಸೇನ್ಗೆ ಹೇಳಿದ್ರು.
बाबूजी मुस्कुराए, महाराज आप मुझे मजबूर न करें, यहाँ उसल की बात, मैं तो 125 में लेकर जाऊंगा, आपका सितार बुलंद रहे। आपकी बेटी हमारे घर आएगी तो साक्षात लक्ष्मी विराजेगी। ನಮಗೆ ಈ ನಿಶ್ಚಿತಾರ್ಥ ಇಷ್ಟ ಆಗಿದೆ, ಹಾಗಾಗಿ ನಿಮ್ಮ ಮಗಳು ಇಷ್ಟ ಆಗಿದೆ, ನಿಮ್ಮ ಮನೆಯವರು ನೀವು ಎಲ್ಲರೂ ಖುಷಿಯಾಗಿದ್ದೀರಾ. ಒಂದು ಕಂಡೀಷನ್ ಏನಂದ್ರೆ ವರದಕ್ಷಿಣೆ ಏನಾದ್ರೂ ಹೋದ್ರೆ ನಾವ್ ಯಾವುದು ತಗೊಳ್ಳೋದಿಲ್ಲ, ಅದ್ರಲ್ಲಿ ನನ್ನ ಮಗ ಇಷ್ಟ ಪಡೋದೇ ಇಲ್ಲ. ಮೇರಾ ಬೇಟಾ ಜೋ ವಿರ್ಜಿ ಏನ್ ಹೇಳ್ತಾ ಇದ್ದಾನೆ, 125 ರೂಪಾಯಿ, ₹1 4 ಅಷ್ಟೇ ನಮಗೆ ಕೊಡ್ರಿ, ಅಷ್ಟೇ ನಾವು ಆ ಮದುವೆ ನಿಶ್ಚಿತಾರ್ಥ ಮಾಡ್ತೇವೆ ಅಂತ ಹೇಳಿ. अवागा आयतु आप जो कहते हैं हम उसे मान लेंगे। तो आखिर समधी अंदर से एक थाला ले आई जिस पर लाल रंग का रेशम रुमाल बिछा था, बाबूजी के सामने रख दिया। बाबूजी ने रुमाल उठाया तो नीचे चांदी का थाला, चांदी के 3 चमचा करती कोठरियों रखी थी, एक में केसर, दूसरी में रंगीला धागा, तीसरे में एक चमकता चांदी का रुपए और चमकती चवन्नी। उसके अलावा 3 कोठरियों में 3 छोटे छोटे चांदी का ಚಮಚ. ಸೊ ಈ ರೀತಿ ಅವರು ಮಂಗಲ್ ಸೇನರವರು ಅವ್ರ ಮನೆಗೆ ಹೋದಾಗ ಒಳಗಡೆ ಇರ್ತಕ್ಕಂತ ಆ ಬೀಗರು ಏನ್ ತಂದ್ರಂತೆ, ಒಂದು ಬೆಳ್ಳಿಯ ತಟ್ಟೆ ತಂದ್ರು. ಆ ಬೆಳ್ಳಿಯ ತಟ್ಟೆಯಲ್ಲಿ ಏನೇನ್ ಹಾಕೊಂಡ್ ಬಂದ್ರು ಅಂತಂದ್ರೆ, ಬಾಬೂಜಿ ಕೆ ಸಾಮ್ನೆ ಬಾಬೂಜಿ ನೆ ರೂಮಾಲ್ ಉಠಾಯ, ನೀಚೆ ಚಾಂದಿ ಕಾ ಥಾಲಾ, ಬೆಳ್ಳಿಯ ಒಂದು ತಟ್ಟೆ ಇತ್ತು. ಚಾಂದಿ ಕಿ 3 ಚಮಚ, 3 ಬೆಳ್ಳಿಯ ಚಮಚಗಳಿತ್ತು, 3 ಬೆಳ್ಳಿ ಚಮಚ, 3 ಬೆಳ್ಳಿ ಬಟ್ಟಲು. ಒಂದೊಂದು ಬಟ್ಟಲದಲ್ಲಿ ಒಂದೊಂದು ವಸ್ತುಗಳನ್ನ ಅವ್ರು ಹಾಕಿದ್ರು. ಒಂದು ಬಟ್ಟಲದಲ್ಲಿ ಹಾಕಿದ್ರು ಕೇಸರ್, ಏಕ್ ಬಟ್ಟಲದಲ್ಲಿ ಅವರು ಕೇಸರನ್ನ ಹಾಕಿದ್ರು. ಅವ್ರು ದೂಸರೆ ಮೇ ರಂಗೀಲಾ ಧಾಗ, ಇನ್ನೊಂದ್ರಲ್ಲಿ ಬಣ್ಣದ ದಾರ ಹಾಕಿದ್ರು. ತೀಸರೆ ಮೇ ಚಮಕ್ತಾ ಹುವಾ ಚಾಂದಿ ಕಾ ರೂಪಾಯಿ, ಇನ್ನೊಂದು ಬೆಳ್ಳಿ ನಾಣ್ಯಗಳನ್ನ 3 ಬಟ್ಟಲದಲ್ಲಿ ಇವರು 3 ತರವಾದ ವಸ್ತುಗಳನ್ನ ಹಾಕಿ ಇಟ್ಟಿದ್ರು. ಉಸ್ಕೆ ಬಾದ್ ಅಲಾವ್ 3 ಕೋಟ್ರಿ ಮೇ 3 छोटे छोटे ಚಾಂದಿ ಕಾ ಚಮಚ, ಈ ರೀತಿಯ ಒಂದು ಬಟ್ಲದಲ್ಲಿ ಬೆಳ್ಳಿ 3 ಬಟ್ಲು, 3 ಚಮಚ, ಅದರಲ್ಲಿ ಒಂದು ಬೆಳ್ಳಿ ನಾಣ್ಯಗಳು, ದಾರ, ಈ ರೀತಿ ಕೇಸರ ಹಾಕಿ ಒಂದು ಬೆಳ್ಳಿ ತಟ್ಟೆ ಮೇಲೆ ಕೆಂಪು ವಸ್ತ್ರ ಹಾಕಿ ಅದ್ರ ಮೇಲೆ ಮುಚ್ಚಿ ಅವ್ರ ಮುಂದೆ ತಂದು ಇಟ್ರು ಒಳಗಡೆಯಿಂದ ಪ್ರಭಾರ ಮನೆಯವರು ನಿಶ್ಚಿತಾರ್ಥಕ್ಕೆ ಹೋದಾಗ. तो ತಂದ ಮೇಲೆ ಬಾಬೂಜಿ ಆ ರುಮಾಲನ್ನ ಎತ್ತಿ ನೋಡ್ತಾರೆ, ಆಶ್ಚರ್ಯ ಆಯ್ತು, ಏನಿದು, ನಾವು ಸಗಾಯಿಯಲ್ಲಿ ಮೊದಲೇ ಹೇಳಿದ್ದೇವೆ ₹1 4 ಮಾಡಬೇಕಂದ್ರೆ ನೀವು ತಾಟನ್ನ ಬೆಳ್ಳಿಯಲ್ಲೇ ತುಂಬಿಸ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ, ನಾವ್ ಇದನ್ನ ಪ್ರೀತಿಯಿಂದ ನಿಮ್ಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೇವೆ, ದಯವಿಟ್ಟು ನೀವು ಬೇಡ ಅನ್ಬೇಡ್ರಿ ಅಂತ ಹೇಳಿ ಇದನ್ನ ಕೊಟ್ರು. ಅದನ್ನ ಖುಷಿಯಿಂದ ತಗೊಂಡ್ರು. तो मंगल सेन जी ने उस थाली को लेकर वह घर चले गए। अपने कंधों पर थाला था, लाल रंग का रुमाल से ढंका हुआ, और आगे आगे बाबूजी चले रहे थे। तो यहाँ पर मनोरमा और उसकी सहेलियां भागती हुई जंगल में आ गई। बाबूजी गंभीर मुद्रा बनाए आंगन में आए और छड़ी कोने में रख कर अपने कमरे में चले गए। मनोरमा भागती हुई नीचे गई, झपटता थाला मंगल सेन से. ಮಂಗನೋರಮ್ಮ ತನ್ನ ಗೆಳತಿಯರ ಜೊತೆಗೆ ಮಹಡಿ ಮೇಲೆ ಹಾಡ್ತಾ ಇದ್ಲು. ಮಂಗಲ್ ಸೇನ್ ಬರ್ತಾ ಇರೋದನ್ನ ನೋಡಿ ಮಹಡಿ ಮೇಲಿಂದ ಓಡಿ ಬಂದು ಮಂಗಲ್ ಸೇನ್ ತಲೆ ಮೇಲೆ ಇರ್ತಕ್ಕಂತ ಒಂದು ಕೆಂಪು ವಸ್ತ್ರದ ತಟ್ಟೆಯನ್ನು ಓಡಿ ಬಂದು ತನ್ನ ಚಿಕ್ಕಪ್ಪನ ಕಡೆಯಿಂದ ಕಸಕೊಂಡು ನೋಡ್ತಾಳೆ. ಅಷ್ಟೊತ್ತಿಗೆ ಅವ್ರ ಅತ್ತಿಗೆ ಬಂದ್ರು. ಭೋಜಾಯಿಜಿ ಅನ್ಕೋತಾ ಅವ್ರ ಮನೆಗೆ ಬಂದ್ರು. ಮಾಜಿ ನೆ ಥಾಲಾ ಪರ್ ನೆ रुमाल उठाया, चमकती कोठरिया, चमकता थाला, बीच में रखे चम्मच. वीरजी को महसूस हुआ जैसे प्रभा ने अपने गोरे गोरे हाथों से इन सब चीजों को सजाकर रखा है. वीरಜಿಗೆ ಖುಷಿ ಆಯ್ತು. ಈ ಎಲ್ಲ ಅಲಂಕಾರವನ್ನ ಪ್ರಭಾನೇ ತನ್ನ ಮುದ್ದು ಬೆಳ್ಳಗೆ ಕೈಯಿಂದ ಜೋಡಿಸಿ ಕೊಟ್ಟಿದ್ದಾಳೆ. ಹಾಗಾಗಿ ಅವನಿಗೆ ತನ್ನ ಮದುವೆ ಆಗಿರ್ತಕ್ಕಂಥ ಹುಡುಗಿಯ ಹೆಸರು ಪ್ರಭಾ ಇಟ್ಟಿದ್ದಾಳೆ ಅಂತ ಹೇಳಿ ಬಹಳ ಖುಷಿಯನ್ನ ವ್ಯಕ್ತಪಡಿಸಿದ. ಮಾಜಿ ಚಮಚ ಖೋಜಾನೆ ಸೆ, ಇಲ್ಲಿ ಮತ್ತೆ ಮಾಜಿ ಆ ಎಲ್ಲ ಅಲಂಕಾರ ಮಾಡ್ತಕ್ಕಂತ ತಾಟನ್ನ ತೆಗೆದು ನೋಡ್ತಾಳೆ. कैसा ठीक आदमी है, सुन रहा है और कुछ बोलता नहीं, बाबूजी ने घुस कर कहा. चमचा खो जाने पर अचानक वीरजी को बेहद गुस्सा आ गया. प्रभा ने चमचा भेजा और वहां उन तक पहुंच ही नहीं, प्रभा के प्रेम पहली निशानी खो गई. वीरजी सहसा आवेश में आ गए. वीरजी ने आह देखा. ಸೊ ಇಲ್ಲಿ ಭೋಜಾಯಿಜಿ ಅವೆಲ್ಲ ಒಂದು ತಂದಿರ್ತಕ್ಕಂಥ ಸಾಮಾನನ್ನು ನೋಡಿದ್ರು. ಅಲ್ಲಿ ಏನಾಗಿತ್ತು, ಒಂದು ಚಮಚ ಕಳುವಾಗಿತ್ತು. ಆ ಒಂದು ಚಮಚನ ಮಂಗಲ್ ಸೇನನಿಗೂ ಮತ್ತು ತನ್ನ ಗಂಡ ಬಾಬೂಜಿಗೂ ಕೇಳಿದಾಗ ಏನೇನ್ ಕೊಟ್ಟಿದ್ರು ಅವ್ರು ಅಂದಾಗ, ಅಲ್ಲಿ 3 ಚಮಚ, 3 ಬಟ್ಲು, 3 ಬಟ್ಲಲ್ಲಿ 3 ವಸ್ತುಗಳನ್ನ ಹಾಕಿದ್ರು ಅಂದಾಗ 2 ಚಮಚ ಇತ್ತು, 1 ಚಮಚ ಇಲ್ಲ ಅಂತ ಕೇಳಿದಾಗ ವೀರ್ಜಿಗೆ ಬೇಜಾರಾಯಿತು. ನನ್ನ ಪ್ರಭಾ ಪ್ರೀತಿಯಿಂದ ಕಳಿಸಿದ ಉಡುಗೊರೆಯನ್ನ ಒಂದನ್ನ ಕಳೆದಿದಾರಲ್ಲ ಅಂತ ಹೇಳಿ ಮಂಗಲ್ ಸೇನ್ ಮೇಲೆ ಇವರಿಗೆ ಬೇಸರವಾಯಿತು. तो मनोरमा ने अपने चाचा मंगल सेन से एक जेब में से मेला सा रुमाल निकला,
फिर बीड़ियों का गिड्डा, माचिस, छोटा सा ಪೆನ್ಸಿಲ್ ಕಾ ಟುಕಡಾ ಇಸೆ ಜೇಬ್ ಮೇ ತೋ ನಿಕ್ಲಾ. ಸೊ ಈ ರೀತಿ ಒಂದು ಕಳೆದಿದ್ದ ಚಮಚದ ಅಪರಾಧವನ್ನ ಮಂಗಲ್ ಸೇನನ ಮೇಲೆ ಹೊರಿಸಿದ್ರು. ಹಾಗಾಗಿ ಮನೋರಮಾ ಮಂಗಲ್ ಸೇನನ್ನ ಕರೆದು ಪ್ಯಾಂಟಿನ ಜೇಬಲ್ಲಿ ಕೈ ಹಾಕಿ ನೋಡಿ ಚೆಕ್ ಮಾಡಿದಾಗ ಎಡಗಡೆ ಜೇಬಲ್ಲಿ ಏನು ಸಿಗ್ಲಿಲ್ಲ, ಬಲಗಡೆ ಜೇಬಲ್ಲಿ ಬೀಡಿ ಚಾವಿಯ ಗುಚ್ಛವನ್ನ ಸಿಕ್ತು. ಅದನ್ನ ತನ್ನ ಗೆಳತಿಯರಿಗೆ ತೆಗೆದು ತೋರ್ಸ್ತಾ ಇದ್ರು. ಅದೆಲ್ಲ ನೋಡಿ ಎಲ್ರ ಮುಂದೆ ಅವಮಾನ ಮಾಡಿದ್ದಾರೆ. ನಾನ್ ರಕ್ತ ಸಂಬಂಧ ಅನ್ನೋದು ಗೊತ್ತಾಗೋದು ಸರ್ತಾ ನನ್ನ ಮೇಲೆ ಕಳ್ಳೋತನದ ಅಪವಾದ ಇವರು ಹೊರಿಸ್ತಾ ಇದ್ದಾರೆ ಅಂತೇಳಿ ಮಂಗಲ್ ಸೇನನಿಗೆ ತುಂಬಾ ಬೇಜಾರಾಯಿತು. ಹಾಗಾಗಿ ಅವನು ಅಲ್ಲೇ ತಲೆ ತಿರುಗಿ ಬಿದ್ದು ಬಿಟ್ಟ. ಮಂಗಲ್ ಸೇನ್ ಖಡೆ ಖಡೆ ಗಿರ್ ಪಡ. बधाई हो बहन जी, नीचे आंगन में से 3-4 स्त्रियां आवाज आकर यहाँ पर बता रही थी बधाई हो. ಸೊ ಎನಿಸೆ ಗಲಿವಾಲ ದರ್ವಾಜ यहाँ पर ಮಂಗಲ್ ಸೇನನಿಗೆ ಬೇಜಾರಾಯಿತು. ಈ ರೀತಿ ಅವಮಾನ ಆದಾಗ ನನಗೆ ಯಾಕೆ ಈ ರೀತಿ ಕಳತನದ ಅಪವಾದ ಹೊರಿಸಿದ್ರಿ, ರಕ್ತ ಸಂಬಂಧಿಕರು ಅನ್ನೋದು ನಿಮಗೆ ಗೊತ್ತಾಗದೆ ನನ್ನ ಮೇಲೆ ಅವಮಾನ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ ಅಂತ ಹೇಳಿ ಅವನಿಗೆ ಬೇಸರ ಆಯಿತು. ऐसे वक्त गली वाले दरवाजे के पास एक लड़का खड़ा हुआ. संकोचवश वहां निश्चय नहीं कर पा रहा था कि अंदर जाए, वहां वही खड़ा रहे. मनोरमा ने देखते ही पहचान लिया कि प्रभा का भाई है. ಸೊ यहाँ पर अपवाद ಮಂಗಲ್ ಸೇನ್ ಜಿ ಕೋ ಬಹುತ್ ಬುರಾ ಲಗಾ. ಆಮೇಲೆ ಇಲ್ಲಿ ಮಂಗಲ್ ಸೇನ್ಗೆ ಬೇಜಾರಾಯಿತು. ಅವನು ತಲೆ ಕೆಳಗ್ ಬಂದ್ಬಿಟ್ಟ. ಸಂತು ಮಹಡಿ ಮೇಲೆ ಮಂಗಲ್ ಸೇನನ್ ಕರ್ಕೊಂಡು ಹೋಗಿ ಮೇಲೆ ಮಲಗಿಸ್ದ. ಮನೋರಮಾ ತನ್ನ ಗೆಳತಿಯರ ಜೊತೆಗೆ ಆಟ ಆಡ್ತಾ ಇದ್ಲು. ಖುಷಿಯಿಂದ ಮನೆಯ ವಾತಾವರಣ, ನಿಶ್ಚಿತಾರ್ಥ ಸಗಾಯಿ ಫಿಕ್ಸ್ ಆಯ್ತು ಅಂತ ತಿಳ್ಕೊಂಡು ಖುಷಿ ವಾತಾವರಣದಲ್ಲಿ ಎಲ್ರು ಇರ್ತಾ ಇದ್ರು. ತನ್ನ ತಾಯಿನ ಸೇನ ನೆರೆಹೊರೆಯವರ ಗೆಳತಿಯರ ಜೊತೆಗೆ ಡೋಲು ಬಾರಿಸ್ತಾ ಒಂದು ಹಾಡಿನಲ್ಲಿ ಮಗ್ಲಲಾಗಿದ್ಲು. ಅವಾಗ ಅಲ್ಲಿ ಮನೋರಮಾ ಹಾಡ್ತಾ ಹಾಡ್ತಾ ಒಂದು ಬಾಗಲಲ್ಲಿ ಒಂದು ಹುಡುಗ ಬಂದು ನಿಂತ್ಕೊಂಡಿದ್ದ. ಆ ಹುಡುಗನ ನೋಡಿ ಹೇಳಿದ್ಲು, ಯಾರು ಇವನು, ಇಲ್ಲಾಕ್ ನಿಂತ್ಕೊಂಡಿದ್ದಾನೆ ಕೇಳ್ತಾಳೆ. भीगी हुई उसके पास जा पहुंची और शरारत से उसके सिर पर हाथ फेरने लगी. आओ बेटा जी अंदर आओ, तुम यहाँ पड़ोसी में रहते हो ना, ಯಾರ್ ನೀವು ಇಲ್ಲ ನಿಂತ್ಕೊಂಡಿದ್ದೀರಾ, ಒಳಗಡೆ ಬರ್ರಿ ಅಂತ ಹೇಳಿ ಮನೋರಮಾ ಆ ಹುಡುಗನಿಗೆ ಕರೆದು ಕೇಳ್ತಾಳೆ. ಅವಾಗ ಹುಡುಗ ಹೇಳ್ತಾನೆ, ನಹಿ ಮೈ ಪ್ರಭಾ ಕಾ ಬಾಯಿ ಹೂ. ಪ್ರಭಾ ವಿರ್ಜಿಯ ಮದುವೆ ಆಗತಕ್ಕಂತ ಹುಡುಗಿ. ಸೊ ಅಲ್ಲಿ ಏನ್ ಮಾಡಿದ್ದಾರೆ, ಇವರು ನಿಶ್ಚಿತಾರ್ಥಕ್ಕೆ ಹೋದಾಗ ತಟ್ಟೆಯಲ್ಲಿರ್ತಕ್ಕಂಥ 3 ಬಟ್ಟಲು 3 ಚಮಚ ಜೋಡಿಸುವಾಗ ಆ ತಟ್ಟೆ ಎತ್ಕೊಂಡು ಬರ್ತಾ ಇರುವಾಗ ಒಂದು ಚಮಚ ಅವ್ರ ಮನೆಯಲ್ಲೇ ಬಿದ್ದು ಹೋಗಿದೆ. ನೆನಪಿಂದ ಪ್ರಭಾ ಆ ಚಮಚನ ತನ್ನ ತಮ್ಮನ ಕೈಯಲ್ಲಿ ಮತ್ತೆ ವಾಪಸ್ಸು ಕಳಿಸಿದಾಳೆ. ಹಾಗಾಗಿ ಯಾರ್ ನೀನು ಅಂತ ಕೇಳಿದ, ಕೌನ್ ಹೈ ಆಪ್, ಮೈ ಪ್ರಭಾ ಕಾ ಭಾಯಿ ಹೂ. ಭಾಯಿ ಅಂದ್ರೆ ನಾನು ಪ್ರಭಾನ ತಮ್ಮ. मिठाई खाओगे, मनोरमा ने फिर शरारत से कहा और हंसने लगी. ಬಾ ಏನ್ ಬೇಕು, ಚಾಕ್ಲೇಟ್ ಏನಾದ್ರೂ ಬೇಕಾ, ಯಾಕೆ ಬಾಗಿಲು ನಿಂತ್ಕೊಂಡಿದ್ದೀರಾ ಅಂತ ಹೇಳಿ ಮನೋರಮಾ ಆ ಪ್ರಭಾನ ತಮ್ಮನಿಗೆ ಕೇಳ್ತಾಳೆ. ಲಡ್ಕ ಸಂಕೋಚದಿಂದ ಬೇಡ, नहीं मैं तो यहाँ देने आया हूँ उसने कहा और जैकेट के जेब में से एक चमचा चमकता सफेद चम्मच निकाल कर मनोरमा के हाथ में देकर उन्हें कदम में वापस लौट गए. ಬೆಳ್ಳಿಯ ಒಂದು ಹೊಳಿತಕ್ಕಂತ ಒಂದು ಚಮಚ ತನ್ನ ಜೇಬಿಂದ ತೆಗೆದು ಮನೋರಮನ್ ಕೈಯಲ್ಲಿ ಕೊಟ್ಟ. ಮನೋರಮಾ ಖುಷಿ ಆಯ್ತು, ಅವಳಿಗೆ ಪಶ್ಚಾತ್ತಾಪನೂ ಆಯ್ತು. ಅಯ್ಯೋ, ಸ್ವಂತ ಸಂಬಂಧಿಕರ ಅನ್ನೋದೇ, ಚಿಕ್ಕಪ್ಪ ಅನ್ನೋದೇ, ಚಿಕ್ಕಪ್ಪ ಅಂದ್ರೆ ತಂದೆಯ ಸ್ಥಾನ. ಹಾಗಾಗಿ ನಾನು ಚಿಕ್ಕಪ್ಪಗೆ ಅವಮಾನ ಮಾಡೋದು ಒಂದೇ, ನನ್ನ ತಂದೆ ಆಗಿರ್ತಕ್ಕಂಥ ಬಾಬೂಜಿಗೆ ಅವಮಾನ ಮಾಡೋದು ಒಂದೇ. ಹಾಗಾಗಿ ನಾನು ಇಲ್ಲಿ ವಸ್ತುಗಳ ಬೆಲೆ ಕೊಟ್ಟೆ ಹೊರತು ಸಂಬಂಧಗಳನ್ನ ಬೆಲೆ ಕೊಡ್ಲಿಲ್ಲ. ಕಳೆದು ಹೋದ ಚಮಚ ಮತ್ತೆ ಸಿಕ್ಕಿದೆ, ಇದನ್ನ ಈ ಚಮಚನ ತಗೊಂಡು ನಾನು ತಾಯಿಗೆ ತೋರಿಸ್ಬೇಕು ಅಂತ ಹೇಳಿ ಅವಳಿಗೆ ಆಸೆ ಆಯ್ತು. यहाँ पर मनोरमा ने उस चमकते हुआ चमचा को लेकर अपनी माँ से दिखाती है. माँ जी समझियों से घिरी खड़ी थी. मनोरमा रुक गई और माँ से नजरें मिलाने की कोशिश करते हुए हाथ में ऊंचा करके चमचा हिलाने लगी. चमचा को कभी नाक पर, कभी हवा में हिलाती, कभी ऊपर, कभी नीचे, आगे, कभी पीछे. लेकिन माँ चमचा देखो कर इस प्रकार निशाना करके तो मनोरमा अपनी माँ से दिखाती है. लेकिन माँ कहाँ है, निश्चित सगाई पक्का हो गई है, इसलिए अपनी सहेलियों के साथ गाना बजाने में वहां पर बैठी है, लेकिन चमचा नहीं देख पाई. खज्जे पर संतू ने मंगल सेन को खाट पर लिटाया और मुंह पर पानी का छींट देते हुए बोला, शर्त जीत गए तुम, शर्त जीत गए. ಪ್ರಜ್ಞೆ ತಪ್ಪಿ ಯಾವಾಗ ಮನೋರಮಾ ತನ್ನ ಚಿಕ್ಕಪ್ಪನಿಗೆ ಚಮಚ ಕಳೀತು ಅಂತ ಹೇಳಿ ಹೇಳಿದಾಗ ಅವನಿಗೆ ತಲೆ ಚಕ್ರ ಬಂದು, ನನಗೆ ಕಳುತನದ ಅಪವಾದ ಹೊರಿಸಿದ ಬಡವನಿರಬಹುದು,
ಬಟ್ಟೆ ಇಲ್ದಿರ್ಬಹುದು, ಹೊಟ್ಟಿಗೆ ಹಿಟ್ಟು ಇಲ್ದೇ ಇರಬಹುದು, ಆದ್ರೆ ಕಳ್ಳ ನಾನಲ್ಲ ಅಂತ ಅವ್ನು ಹೇಳಿದ್ರು. ಮನೆಯ ಸಂಬಂಧಿಕರು ಅವನಿಗೆ ಕಳ್ಳತನದ ದೃಷ್ಟಿಯಿಂದ ಅಪವಾದ ಹೊರಿಸಿದ್ದಕ್ಕೆ ತಲೆ ಚಕ್ರ ಬಂದು ಬಿದ್ದಿದ್ನಲ್ಲ ಮಕ್ಕಳೇ, ಈಗ ಅವನಿಗೆ ಎಚ್ಚರವಾಯಿತು. ಯಾರು ಎಚ್ಚರ ಮಾಡಿದ್ರು? ಆ ಮನೆ ಕೆಲಸ ಮಾಡತಕ್ಕಂತ ಒಬ್ಬ ನೌಕರ ಇದ್ದಾನೆ, ಅವನ ಹೆಸರು ಏನ್ ಹೇಳಿ? ಸಂತು. ಆ ಸಂತು ಈಗ ಒಂದು ನೀರನ್ನ ಅವನ ಮುಖದ ಮೇಲೆ ಚಿಮಿಸ್ತಾ ಇದ್ದ. ಚಿಕ್ಕಪ್ಪ ಹೇಳು, ಚಿಕ್ಕಪ್ಪ ಚಮಚೆ ಸಿಕ್ತು, ಚಮಚೆ ಸಿಕ್ತು, चमचा मिल गया चाचा जी, चमचा मिल गया, उठो जीत गए शर्त लो 2 ರೂಪಾಯಿ. ಸೊ ಇಲ್ಲಿ ಹಾಗಾಗಿ ಆ ಒಂದು ಮೂರ್ಛೆ ಹೋಗಿ ಬಿದ್ದಿರ್ತಕ್ಕಂತ ಮಂಗಲ್ ಸೇನನಿಗೆ ಸಂತು ಹೋಗಿ ಎಬ್ಬಿಸಿ, ಮಂಗಲ್ ಸೇನ್ ಜಿ ನಿಮಗೆ ನೀವು ಕಳ್ಳತನದ ಅಪವಾದ ನಿಮ್ಮ ಮೇಲೆ ಇಲ್ಲ, ನೀವು ನಿರಪರಾಧಿ ಆಗ್ಬಿಟ್ರಿ, ಚಮಚ ಸಿಕ್ತು, ಪ್ರಭಾರ ತಮ್ಮನೆ ನಮ್ಮ ಮನೆಗೆ ಬಂದು ಚಮಚ ಸಿಕ್ಕಿದೆ, ಬರುವಾಗ ಚಮಚ ಬೈ ಮಿಸ್ಟೇಕ್ ಆಗಿ ಅವ್ರ ಮನೆಗೆ ಒಳಗೆ ಬಿದ್ದಿದೆ, ತಂದು ಕೊಟ್ಟಿದ್ದಾರೆ, ನೀವು ಕಳ್ಳನಲ್ಲ, ನೀವು ನಿಜವಾಗ್ಲೂ ರಕ್ತ ಸಂಬಂಧಿಕರು. ಹಾಗಾಗಿ ಈ ಸಗಾಯಿ ತುಂಬಾ ಚೆನ್ನಾಗೇ ಆಗಿದೆ. ಹಾಗಾಗಿ ಈ ಒಂದು ಕಹಾನಿಯಲ್ಲಿ, ಈ ಒಂದು ಶರ್ತದಲ್ಲಿ, ಈ ಒಂದು ಬೆಟ್ಟಲ್ಲಿ ಗೆದ್ದೋರು ಯಾರು? ನೀವು. ಮುಂದಿನ ತಿಂಗಳ ಸಂಬಳ ಬಂದಾಗ ನಾನು ನಿಮಗೆ 2 ರೂಪಾಯಿ ಕೊಡ್ತೀನಿ, ಹಾಗಾಗಿ ನಾನೇ ಸೋತೆ, ನೀವೇ ಗೆದ್ರಿ ಮಂಗಲ್ ಸೇನ ಅಂತ ಹೇಳಿ ಆ ಮನೆ ಕೆಲಸದಲ್ಲಿರ್ತಕ್ಕಂಥ ಸಂತು ಇಲ್ಲಿ ಹೇಳ್ತಾ ಇದ್ದಾನೆ. ವಿದ್ಯಾರ್ಥಿಗಳೇ, ಈ ಒಂದು ಕಹಾನಿಯಲ್ಲಿ ಹೇಳ್ತಕ್ಕಂಥ ಉದ್ದೇಶ ಏನಂದ್ರೆ, ಎಲ್ಲಾ ಸಂಬಂಧಕ್ಕಿಂತಲೂ ರಕ್ತ ಸಂಬಂಧನೇ ಮೇಲ್ ಅಂತ ಹೇಳಬೇಕು. ಈ ಕಥೆಯಲ್ಲಿ ಭೀಷ್ಮ ಸಹಾನಿಯರು ಬಹಳ ಈಸಿಯಾಗಿ ಹೇಳ್ತಾರೆ. ಮೇನ್ ಕಹಾನಿಯ ಉದ್ದೇಶ ಏನು? ನಿಶ್ಚಿತಾರ್ಥ. ನಿಶ್ಚಿತಾರ್ಥ ಮಾಡ್ಬೇಕಂತ ಪ್ರಮುಖ ಪಾತ್ರ ಯಾರ್ದು? ವಿರ್ಜಿ. ವಿರ್ಜಿಯ ಉದ್ದೇಶ ಏನಂದ್ರೆ, ಕೇವಲ 1 ರೂಪಾಯಿ 4 ಆಣೆಗೆ ಸಗಾಯಿ ಮುಗಿಬೇಕು. ಆ ಸಗಾಯಿಗೆ ತನ್ನ ಚಿಕ್ಕಪ್ಪ ಕರ್ಕೊಂಡು ಹೋಗ್ಬೇಕು ಬೇಡ ಅನ್ನೋದು ಉದ್ದೇಶ ಇತ್ತು. ಹಾಗಾಗಿ ಬಹಳಷ್ಟು ಜನ ಬೇಡ, 5 ಜನರನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ತನ್ನ ಕನಸು ಕಂಡಿದ್ದ, ಕನಸು ಹಾಗೆ ನೆನಸಾಯ್ತು, ಕನಸಲ್ಲಿ ಬಾದಾಮಿ ತಿಂತಾ ಇದ್ದ. ಹಾಗಾಗಿ ಕನಸು ಆದ್ಮೇಲೆ ಸಹಿತ ಬಾದಾಮಿ ಪಿಸ್ತಾವನ್ನ ತಿಂದು ಕನಸು ನೆನಸಾಯ್ತು. ಆದ್ರೆ ಕೊನೆಗೆ ಅವನಿಗೆ ಒಂದೇ ಒಂದು ಅಪವಾದ ಏನಾಯ್ತು ಅಂದ್ರೆ, ಕಳ್ಳತನ ಅನ್ನೋದು ಅಪವಾದ ಹೊರತು. ಹಾಗಾಗಿ ಆ ಕಳ್ಳತನದ ಅಪವಾದ ಕೊನೆಗೂ ಅದು ಏನ್ ಮಾಡ್ತೋ, ಅವನ ರಕ್ತ ಸಂಬಂಧ ಅನ್ನೋದು ಮನೋರಮಗೆ ಪ್ರತ್ಯಕ್ಷವಾಗಿ ಪ್ರಭಾನ ತಮ್ಮನ ಚಮಚದ ಮೂಲಕ ರಕ್ತ ಸಂಬಂಧಕ್ಕೆ ಇಲ್ಲಿ ಅರ್ಥವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಎಲ್ಲ ಸಂಬಂಧಕ್ಕಿಂತಲೂ ಸಹಿತ ನಮ್ಮ ದೇಶದಲ್ಲಿ ವಿಶ್ವದಲ್ಲೇ ಹೆಚ್ಚಿಗೆ ನಾವು ಸ್ಥಾನ ಯಾರಿಗೆ ಕೊಡ್ತೇವೆ ಅಂದ್ರೆ ರಕ್ತ ಸಂಬಂಧದಲ್ಲಿ. ನಮಗೆ ಏನೇ ಸಮಸ್ಯೆ ಇರಬಹುದು, ಆರಾಮಾಗಿರ್ಬಹುದು ಅಥವಾ ಆಕ್ಸಿಡೆಂಟ್ ಆಗಿರ್ಬಹುದು, ನೋವಾಗಿರ್ಬಹುದು, ನಮಗೆ ಹತ್ರ ಬಂದು ನೋಡ್ತಾ ಇರೋರು ಯಾರು ಅಂದ್ರೆ ರಕ್ತ ಸಂಬಂಧಗಳು. ಹಾಗಾಗಿ ಈ ಸಂಬಂಧಗಳಿಗೆ ಬೆಲೆ ಕಟ್ಟಕ್ಕೆ ಆಗದೆ ಇರೋದಿಲ್ಲ. ಈ ಒಂದು ಕಥೆಯಲ್ಲಿ ಭೀಷ್ಮ ಸಹಾನಿಯರು ತುಂಬಾ ಸುಂದರವಾಗಿ ಇದರಲ್ಲಿ ಹೇಳಿದ್ದಾರೆ. ಆ ಬೆಳ್ಳಿ ಚಮಚವನ್ನ ಕಳೆದರೂ ಸಹಿತ ಅಪಮಾನ ಆಗಿ ಬಿದ್ದಿದ ಮೇಲೆ ಸಂತು ಅದನ್ನ ಒಂದು ನಿರಪರಾಧಿ ಅಂತ ದೃಷ್ಟಿಯಲ್ಲಿ ಅದನ್ನ ತೋರಿಸಿದ್ದಾರೆ. ಇಲ್ಲಿ ಮಕ್ಕಳೇ, ಇಲ್ಲಿ ಬರ್ತಕ್ಕಂಥ ಪಾತ್ರಗಳದ್ದೇ ಪ್ರಶ್ನೆ ನಿಮಗೆ ಇಷ್ಟೇ ಬರ್ತವೆ. ಪ್ರಮುಖ ಪಾತ್ರ ಇಲ್ಲಿ ಬರ್ತಕ್ಕಂಥದ್ದು ವಿರ್ಜಿಗೂ ಕಿಸ್ಕೆ ಸಾಥ್ ಸಗಾಯಿ ಹೋನಾ ಚಾಹತಾ ಅಂದ್ರೆ ಪ್ರಭಾ. ಇಲ್ಲಿ ಪಾತ್ರಗಳ ಮೇಲೆ ನಿಮಗೆ 5 ಪ್ರಶ್ನೆ ಬರುತ್ತೆ, ಹೆಚ್ಚಿಗೆ ಪ್ರಶ್ನೆ ಇಲ್ಲ. ಕಹಾನಿಯಲ್ಲಿ ಏನ್ ಬರುತ್ತೆ ಅಂದ್ರೆ 1 ಮಾರ್ಕ್ಸ್ ಇಂದು 5 ಬರ್ತವೆ, 3-4 ವಾಕ್ಯದ್ದು 4 ಬರ್ತವೆ. ಇದರಲ್ಲಿ ಲಿಂಗ, ವಚನ, ವ್ಯಾಕರಣ ಯಾವುದೇ ಇರೋದಿಲ್ಲ. ತುಂಬಾ ಈಸಿ ಆಗಿರ್ತಕ್ಕಂಥ ಭೀಷ್ಮ ಸಹಾನಿಯವರು ಕತೆ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಸಹಿತ ನೀವು ಈ ರೀತಿ ನೋಡ್ತಿರ್ಬಹುದು. ವಿರ್ಜಿ ಇದ್ದಾನೆ, ಹಾಗಾಗಿ ಅವನ್ ಮದುವೆ ಆಗಿರ್ತಕ್ಕಂಥವ್ರು ಪ್ರಭಾ. ಇಲ್ಲಿ ಪ್ರಶ್ನೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 10 ಪ್ರಶ್ನೆ ನಿಮ್ ಮುಂದೆ ಇಟ್ಟಿದ್ದಾರೆ. ಒಂದೊಂದೇ ಪ್ರಶ್ನೆ ನಾನು ನಿಮ್ ಮುಂದೆ ಹೇಳ್ತೇನೆ, 1 ಅಂಕದ್ದು. ಈ ಒಂದು ಕಥೆಯ ಉದ್ದೇಶ ಇಷ್ಟೇ ಇತ್ತು. ಇಷ್ಟು ಸಂಕ್ಷಿಪ್ತವಾದ ಈ ಕಹನಿಯ ಒಂದು ಉದ್ದೇಶ. ಮೇಲಿರೋ ಪ್ರಮುಖ ಪಾತ್ರ ಅಂದ್ರೆ 1.25 ರೂಪಾಯಿ 1 ರೂಪಾಯಿ 4 ಆಣೆಗೆ ನಿಶ್ಚಿತಾರ್ಥ ಮಾಡಬೇಕು. ನಿಶ್ಚಿತಾರ್ಥಕ್ಕೆ ಮಂಗಲ್ಸನ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋದಾಗ ಒಂದು ಚಮಚ ಕಳೆದಾಗಿರುತ್ತೆ. ಚಮಚದ ಅಪವಾದ ಅವನ ಮೇಲೆ ಬಂದ್ರು ಸಹಿತ ಅವನ್ ಕೊನೆಗೆ ಪ್ರಭಾಳ ತಮ್ಮನ ಮುಖಾಂತರ ಚಮಚ ಅವನಿಗೆ ಸಿಗುತ್ತೆ. तो एक शब्द का प्रश्न मैं आपके सामने यहाँ बताना चाहती हूँ. यहाँ पर इस कहानी में 10 मार्क्स का 1 अंक का प्रश्न है. एक है, चाचा मंगल सेन चीलम था में क्या देख रहा था? सपने देख रहा था. ಏನ್ ಮಾಡ್ತಾ ಇದ್ರು? ಕನಸನ್ನ ಕಾಣ್ತಾ ಇದ್ರು. घर का पुराना नौकर यारो? संतु. ಆ ಮನೆಯ ಹಳೆ ಕೆಲಸದವನು ಸಂತು. संतु की पीठ पर क्या पड़ी थी? किसका स्वप्न सचमुच साकार हो उठा? ಯಾರ್ದು? ಮಂಗಲ್ ಸೇನಂದು. लड़की की पढ़ाई कहाँ तक हुई थी? ಆ ಹುಡುಗಿ ಮದುವೆ ಆಗಿರುತ್ತೆ ವಿರ್ಜಿ ಹುಡುಗಿ ಹೆಸರು ಪ್ರಭಾ BA ವರೆಗೂ ಆಗಿತ್ತು. बाबूजी के सामने कितनी चांदी की कोठरियों रखी थी? ಎಷ್ಟು? 2 ಅನ್ನ ಇಟ್ಟಿದ್ರು. ವಿರ್ಜಿ की बहन का नाम मनोरमा. प्रभा की सगाई किसके साथ? ಯಾರ ಜೊತೆಗಾಯ್ತು? ವಿರ್ಜಿಯ ಜೊತೆಗೆ. एक चमचा की कीमत कितने ಒಂದೊಂದು ಚಮಚ 5 ರೂಪಾಯಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಆಗಿನ ಕಾಲದಲ್ಲಿ ಅದೇ ಲಕ್ಷ ಗಂಟ್ಲೆ ಇದ್ದಂಗೆ. ಪ್ರಭಾ का भाई विर्जी के घर क्या देने आया था? ಕೊನೆಗೆ
ಅವ್ರ ಮನೆಯಲ್ಲಿ ಪ್ರಭಾನ ತಮ್ಮ ಏನ್ ಕೊಡ್ಲಿಕ್ಕೆ ಬಂದಿದ್ದ, ಕಳೆದು ಹೋದ ಬೆಳ್ಳಿಯ ಚಮಚವನ್ನ ಅಲ್ಲಿ ಕೊಡಕ್ ಬಂದಿದ್ದ. ಇಷ್ಟು ಈಸಿ ಆಗಿರ್ತಕ್ಕಂಥ ನಿಮ್ಗೆ ಪಾತ್ರ ನೋಡ್ಕೊಳ್ರಿ ಮಕ್ಕಳೇ. ಆ ಪಾತ್ರದಲ್ಲೇ ನಿಮಗೆ 5-6 ಪ್ರಶ್ನೆ. ವಿರ್ಜಿ ಯಾರು? ವಿರ್ಜಿಯ ತಂದೆ, ವಿರ್ಜಿಯ ತಾಯಿ, ವಿರ್ಜಿಯ ತಂಗಿ, ವಿರ್ಜಿಯ ಚಿಕ್ಕಪ್ಪ, ವಿರ್ಜಿ ಮದುವೆ ಆಗಿರ್ತಬೇಕಂತ ಹುಡುಗಿ ಹೆಸರು ಪ್ರಭಾ. ಇವಿಷ್ಟು ಒಂದು ಪಾತ್ರದಲ್ಲೇ ನಿಮಗೆ 5-6 ಪ್ರಶ್ನೆ ಬರುತ್ತೆ. ಕೊನೆಗೆ ನಿಮಗೆ ಹೀಗೂ ಕೇಳಬಹುದು, ಖುನ್ಕಾ ರಿಶ್ತಾ ಈ ಲೇಖಕರು ಯಾರು ಅಂತಂದ್ರೆ ಭೀಷ್ಮ ಸಹಾನಿಯವರು. ಭೀಷ್ಮ ಸಹಾನಿಯವರು ಬರೆದಿರ್ತಕ್ಕಂಥ ಕಹಾನಿ ಖೂನ್ ಕಾ ರಿಶ್ತಾ, ರಕ್ತ ಸಂಬಂಧದ ಮೇಲೆ ಭೀಷ್ಮ ಸಹಾನಿಯವರು ಇಲ್ಲಿ ಒಂದು ಕಥೆಯನ್ನ ಬರೆದಿದ್ದಾರೆ. ಕೊನೆಗೆ ಇಲ್ಲಿ ಬರ್ತಕ್ಕಂಥದ್ದು 3 ಮಾರ್ಕ್ಸಿನ ಪ್ರಶ್ನೆ ಬರುತ್ತದೆ. ವಿರ್ಜಿ ಕೆ ಪರಿವಾರ ಕಾ ಸಂಕ್ಷಿಪ್ತ ಪರಿಚಯ. ವಿರ್ಜಿ ಅವರ ಪರಿಚಯ, ತಂದೆ ಬಾಬೂಜಿ, ತಾಯಿ, ತಂಗಿ, ಚಿಕ್ಕಪ್ಪ, ಮನೆ ನೌಕರಸ್ಥ, ಮನೆ ಮಾಡ್ಕೊಳ್ಳಿ ಮದುವೆ ಮಾಡ್ಕೊಡ್ತಾ ಹುಡುಗಿ ಹೆಸರು ಪ್ರಭಾ. ಇಷ್ಟು ನೀವು ಸಂಕ್ಷಿಪ್ತವಾಗಿ ಇವರು ಪರಿಚಯ ಬರೋದು, ನೀವು ಇದರ ಸಮರಿಯನ್ನು ಬರೆದ್ರೆ 3 ಅಂಕ ನಿಮಗೆ ಸಿಗುತ್ತದೆ. ಸೊ ಇದು ಒಂದು ಸಂಕ್ಷಿಪ್ತವಾದ ಕಹಾನಿ. ವಿದ್ಯಾರ್ಥಿಗಳೇ, ಸಮಯ ಕಡಿಮೆ ಇರೋದ್ರಿಂದ ನಾನು ನಿಮಗೆ ಇದರ ಸಂಕ್ಷಿಪ್ತವಾದ ಕಹಾನಿ ಹೇಳಿದ್ದೇನೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಹಾಗಾಗಿ ಇಷ್ಟು ಕಹಾನಿಯ ಉದ್ದೇಶ. ಇಷ್ಟು ಹೇಳಿ ನನ್ನ ಕಹಾನಿ ಮುಗಿಸ್ತೇನೆ. ಆಪ್ ಸಭಿ ಛಾತ್ರೋं को नमस्कार.